ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ತು ನೋಡ್ರಿ ಫ್ರೆಂಡ್ಸ್, ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ. ಇದು ಬಹಳ ಈಸಿ ರೀ, ಹಾಗೆ ಟೇಸ್ಟ್ ಕೂಡ ನೋಡ್ರಿ ಬಹಳ ಚಲೋ ಆಗತ್ರಿ. ಇದು ಇವತ್ತು ನಾವು ನೋಡ್ರಿ ಮೆಜರ್ಮೆಂಟ್ ಪ್ರಕಾರ ಪೂರ್ತಿ ಚಲೋತ್ತಾಗಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ. ಅದಕ್ಕೋಸ್ಕರ ನಮ್ಮ ವಿಡಿಯೋನ ಒಂದ್ ಸ್ವಲ್ಪ ಸ್ಕಿಪ್ ಮಾಡ್ತೀವಿ ನೋಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡತ್ರಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ. ಬರ್ರಿ ಇವಾಗ ಈ ಚಿಕನ್ ಟಿಕ್ಕಾ ಬಿರಿಯಾನಿ ಯಾವ ತರ ಮಾಡೋದು, ಇದಕ್ಕೆ ಸಾಮಗ್ರಿ ಏನೇನ್ ಬೇಕಂತ ನೋಡೋಣ. ಈಗ ನೋಡ್ರಿ, ಮೊದಲಿಗೆ ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡಕ್ ನಾನು 1 ಕೆಜಿ ಆಗೋಷ್ಟು ಚಿಕನ್ ನೋಡ್ರಿ ಈ ತರ ಬಿರಿಯಾನಿ ಪೀಸಸ್ ದೊಡ್ಡ ಸೈಜ್ ನಲ್ಲಿ ಕಟ್ ಮಾಡಿ ತಗೊಂಡೇನ್ರಿ. ಸ್ವಚ್ಛಗೆ ತೊಗೊಂಡೇನಿ ನೋಡ್ರಿ. ಇದು 1 ಕೆಜಿ ಅಷ್ಟು ಅಂದ್ರೆ 1 ಕೆಜಿ ಚಿಕನ್ ಹಾಗೇನೆ 1 ಕೆಜಿ ರೈಸ್ ತಗೊಂಡ್ ನಾನು ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ. ಇದ್ರೊಳಗೆ ನೋಡ್ರಿ ಮೊದಲಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. 1.5 ಚಮಚದಷ್ಟು ನೋಡ್ರಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಈಗ ರೀ 1 ಚಮಚದಷ್ಟು ಜೀರಾ ಪೌಡರ್ ಹಾಕೊಳ್ಳೋಣ್ರಿ. ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡಿರೋದ್ರಿ ಇದನ್ನ 1 ಚಮಚದಷ್ಟು ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇನೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇನೆ ನೋಡ್ರಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ್ರಿ. ಇದು ನೋಡ್ರಿ ಫ್ರೆಂಡ್ಸ್, ನಮ್ದು ಅಚ್ಚ ಖಾರದ ಪುಡಿ ಸ್ವಲ್ಪ ಖಾರ ಐತ್ರಿ, ಅದಕ್ಕೋಸ್ಕರ ನಾನು 1 ಚಮಚದಷ್ಟು ಹಾಕೊಂಡೇನ್ರಿ. ನೀವೇನಾದ್ರೂ ಇನ್ನೂ ಒಂದು ಸ್ವಲ್ಪ ಖಾರ ತಿನ್ನೋದಿದ್ರೆ ನೀವು 1.5 ಚಮಚ ಆದ್ರೂ ಹಾಕೋಬಹುದು ನೋಡ್ರಿ. ಈಗ ಇದ್ರ ಜೊತೆಗೇನೆ ನೋಡ್ರಿ 1 ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇನೆ 1/4 ಚಮಚದಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇನೆ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಬಿರಿಯಾನಿ ಮಸಾಲ ಹಾಕೊಳ್ಳೋಣ್ರಿ. ಚಿಕನ್ ಬಿರಿಯಾನಿ ಮಸಾಲ ಹಾಕೊಳ್ಳೋಣ್ರಿ ಇದರಲ್ಲಿ. ಈಗ ನೋಡ್ರಿ ಇದ್ರೊಳಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳೋಣ್ರಿ. 1 ಅಥವಾ 1.5 ಸ್ಪೂನ್ನಷ್ಟು ಆಗ್ಬೇಕು ನೋಡ್ರಿ. ಅದು ಅಷ್ಟೇ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳೋಣ್ರಿ, ಅಂದ್ರೆ ಹುಳಿ ಹುಳಿಯಾಗಿ ಟೇಸ್ಟ್ ಆಗತ್ರಿ. ಈಗ ಇದ್ರೊಳಗ ಒಂದ್ 2 ರಿಂದ 3 ಚಮಚದಷ್ಟು ಮೊಸರು ಹಾಕೊಳ್ಳೋಣ್ರಿ. ನಾವು ನೋಡ್ರಿ ಹುಳಿಗೋಸ್ಕರ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೊಂಡಿವ್ರಿ, ಅದಕ್ಕೋಸ್ಕರ ಮೊಸರು ಒಂದ್ ಸ್ವಲ್ಪ ಕಡಿಮೆನೆ ಹಾಕೋರಿ. ಈಗ ಇದ್ರೊಳಗ 1.5 ಚಮಚದಷ್ಟು ಕಾರ್ನ್ ಫ್ಲವರ್ ಐತ್ರಿ, ಇದನ್ನ ಹಾಕೊಳ್ಳೋಣ್ರಿ. 1.5 ಚಮಚದಷ್ಟು ಮೈದಾ ಹಿಟ್ಟು ನೋಡ್ರಿ, ಇದನ್ನು ಹಾಕೊಳ್ಳೋಣ್ರಿ. ಈಗ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈಗ ಇದ್ರೊಳಗ 1 ಮೊಟ್ಟೆ ಒಡೆದು ಹಾಕೊಳ್ಳೋಣ್ರಿ. 1 ಕೆಜಿ ಚಿಕನ್ ನೋಡ್ರಿ 1 ಮೊಟ್ಟೆ ಸಾಕಾಗತ್ರಿ. ನೀವು 1.5 ಕೆಜಿ ಅಥವಾ 2 ಕೆಜಿ ಚಿಕನ್ ತಗೊಂಡ್ರೆ 2 ಮೊಟ್ಟೆ ಯೂಸ್ ಮಾಡ್ಬೇಕು ನೋಡ್ರಿ. ಚಿಕನ್ 1.5 ಕೆಜಿ ಮ್ಯಾಲ ತಗೊಂಡ್ರೆ 2 ಮೊಟ್ಟೆ ಯೂಸ್ ಮಾಡ್ಬೇಕ್ರಿ. ಈಗ ಇದ್ರೊಳಗ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಒಳ್ಳೆ ಎಣ್ಣೆ ಹಾಕೊಳ್ಳೋಣ್ರಿ. ಈ ತರ ಹಾಕೊಂಡ್ ನೋಡ್ರಿ ಈಗ ಇದನ್ನೆಲ್ಲ ಪೂರ್ತಿ ಚಿಕನ್ ಜೊತೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಮಸಾಲೆ ನೋಡ್ರಿ ಈ ತರ ಪೂರ್ತಿ ಕೈಯಿಂದಾನೇ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ, ಅಂದ್ರೆ ಚಿಕನ್ ಜೊತೆ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಆಗತ್ರಿ. ಇದು ಈ ತರ ಪೂರ್ತಿ ಕೈಯಿಂದ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಚಿಕನ್ ಜೊತೆ ಈ ತರ ಮಸಾಲೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರೊಳಗ 1 ಚಿಟಿಗೆ ಫುಡ್ ಕಲರ್ ಹಾಕೊಳ್ಳೋಣ್ರಿ. ರೆಡ್ ಫುಡ್ ಕಲರ್ ಅಂದ್ರೆ ನಾವು ಟಿಕ್ಕಾ ಬಿರಿಯಾನಿ ಮಾಡತ್ತೇವಲ್ರಿ, ಕಲರ್ ಚಲೋ ಬರ್ತೈತಿ ನೋಡ್ರಿ ಇದ್ರೊಳಗ. ಇದು ಜಸ್ಟ್ ಕಲರಿಗೋಸ್ಕರ ಹಾಕೊಳ್ಳೋದ್ರಿ. ಈಗ ಹಾಕೊಂಡ್ ನೋಡ್ರಿ ಇದನ್ನು ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚಿಕನ್ ಜೊತೆ ಫುಡ್ ಕಲರ್ ಕೂಡ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಮಸಾಲೆ ಜೊತೆ ಚಿಕನ್ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಏನಿಲ್ಲ ಅಂದ್ರೂ ಒಂದ್ ಅರ್ಧ ತಾಸಾದ್ರೂ ನೆನಿಬೇಕು ನೋಡ್ರಿ, ಅಂದ್ರನ ಚಿಕನ್ ಟಿಕ್ಕಾ ಬಿರಿಯಾನಿ ಚಲೋ ಆಗತ್ರಿ. ಇದನ್ನ ಈಗ ಒಂದ್ ಅರ್ಧ ತಾಸು ನೆನಿಲಿಕ್ಕೆ ಇಡೋಣ್ರಿ. ಈಗ ನೋಡ್ರಿ ನಮ್ ಚಿಕನ್ ಪೂರ್ತಿ ಚಲೋತ್ತಾಗಿ ನೆನೆಸ್ಬಿಟ್ಟೈತಿ ನೋಡ್ರಿ. ನಾವ್ ಇದನ್ನ ಒಟ್ಟೆ ಒಂದ್ ಅರ್ಧ ತಾಸು ನೆನೆಸ್ಕೊಂಡ್ವಿ. ನೀವು ನಿಮ್ ಕಡೆ ಟೈಮ್ ಇದ್ರೆ ಒಂದ್ 2 ತಾಸಾದ್ರೂ ನೆನೆಸ್ಬೋದು ನೋಡ್ರಿ. ನಾವ್ ಎಷ್ಟು ನೆನೆಸ್ತೀವಿ ಅಷ್ಟು ಚಲೋ ಆಗತ್ರಿ ಚಿಕನ್, ಹಾಗೆ ಜಲ್ದಿ ಕೂಡ ಬೇಯತ್ ನೋಡ್ರಿ. ಈಗ ಇದನ್ನ ಫ್ರೈ ಮಾಡ್ಕೊಳಕ್ ನೋಡ್ರಿ ಒಂದ್ ಪಾತ್ರೆ ಒಳಗೆ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡಿದ್ರಿ. ಈಗ ಇದ್ರೊಳಗೆ ಒಂದೊಂದಾಗಿ ಚಿಕನ್ ಪೀಸ್ ಹಾಕೊಳ್ಳೋಣ್ರಿ. ಎಣ್ಣೆ ನೋಡ್ರಿ ಜಾಸ್ತಿ ಬಿಸಿ ಮಾಡ್ಕೋಬಾರ್ದ್ರಿ, ಒಂದ್ ಸ್ವಲ್ಪ ಮೀಡಿಯಂ ಟು ಹೈ ಫ್ಲೇಮ್ ಒಳಗೆ ಅಷ್ಟೇ ಬಿಸಿ ಮಾಡ್ಕೋಬೇಕ್ರಿ. ಮಾಡ್ಕೊಂಡ್ ನೋಡ್ರಿ ಚಲೋತ್ನಾಗಿ ಒಂದ್ ಸ್ವಲ್ಪ ಸ್ಲೋ ಕಲರ್ ಬರೋ ತರ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ತರ ನೋಡ್ರಿ ಒಂದೊಂದಾಗಿ ಪೂರ್ತಿ ಚಿಕನ್ ಪೀಸ್ ಹಾಕೊಳ್ಳೋಣ್ರಿ ಎಣ್ಣೆಯಲ್ಲಿ. ನಾವ್ ನೋಡ್ರಿ ಇದ್ರಲ್ಲಿ ಚಿಕನ್ ಫ್ರೈ ಮಾಡಕ್ ಹಾಕಿದಾಗ ಒಮ್ಮಿಗ್ಲೆ ಹೊಳಸ್ಬಾರ್ದ್ರಿ ಇದನ್ನ, ಅಂದ್ರೆ ನಾವ್ ಏನಾದ್ರೂ ಈ ತರ ಹೊಳಸ್ಬಿಟ್ರೆ ಮಸಾಲೆ ಪೂರ್ತಿ ಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನ 1 ನಿಮಿಷಗಳ ಕಾಲ ಹಾಗೆ ಫ್ರೈ ಆಗಕ್ ಬಿಡೋಣ್ರಿ. ಮೀಡಿಯಂ ಟು ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಕ್ರಿ. ಇದನ್ನ ಈ ತರ 1 ನಿಮಿಷಗಳ ಕಾಲ ಚಲೋತ್ತಿಗೆ ಫ್ರೈ ಆಗಕ್ ಬಿಡೋಣ್ರಿ. ಈಗ ನೋಡ್ರಿ ನಾವು ಒಂದ್ ಸೈಡ್ ಚಲೋತ್ತಿಗೆ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿರಿ. ಈಗ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಚಿಕನ್ ಈ ರೀತಿಯಾಗಿ ಹೊಳಿಸಿ ಹಾಕೊಂಡ್ರೆ ಇದನ್ನ ಏನಿಲ್ಲ ಅಂದ್ರೆ ಒಂದ್ 6 ರಿಂದ 7 ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಫುಲ್ ಚಲೋತ್ನಾಗಿ ಚಿಕನ್ ಬೇಯಿಸ್ಕೋಬೇಕು ನಾವ್ ಇದ್ರೊಳಗ. ಅಂದ್ರೆ ನಾವು ದಮ್ ಬಿರಿಯಾನಿ ಮಾಡತ್ತೀನ್ರಿ, ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡತ್ತೇವಲ್ರಿ, ಅದಕ್ಕೋಸ್ಕರ ನೋಡ್ರಿ ಇದನ್ನ ಚಿಕನ್ ಇದ್ರಲ್ಲಿನೇ ಪೂರ್ತಿ ಬೇಯಿಸ್ಕೊಂಡ್ಬಿಡ್ಬೇಕು ನೋಡ್ರಿ. ಈಗ ಒಂದ್ 6 ರಿಂದ 7 ನಿಮಿಷಗಳ ಕಾಲ ಚಿಕನ್ ಇದೇ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಚಿಕನ್ ಈ ತರ ಪೂರ್ತಿ
ಫುಲ್ ಕೆಂಪಗಾಗೋ ತರ ನೋಡ್ರಿ ಈ ತರ ಎಷ್ಟು ಮಸ್ತಾಗಿ ಫ್ರೈ ಮಾಡಿ ತಗೊಂಡೇವಿ ನೋಡ್ರಿ. ಇದನ್ನ ನಾವು ಪೂರ್ತಿ ಫ್ರೈ ಮಾಡುವಾಗೇನೆ ಚಿಕನ್ ಕುದಿಸ್ಕೊಂಡ್ಬಿಡ್ಬೇಕು ನೋಡ್ರಿ. ಅಂದ್ರೆ ನಾವು ದಮ್ ಬಿರಿಯಾನಿ ಮಾಡತ್ತಿಲ್ರಿ, ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡತ್ತೀವ್ರಿ. ಇದರಲ್ಲಿ ಜಾಸ್ತಿ ಹೊತ್ತು ದಮ್ ಬಿಡೋದು ಇರೋದಿಲ್ಲ ನೋಡ್ರಿ, ಜಸ್ಟ್ ಒಂದ್ 10 ರಿಂದ 15 ನಿಮಿಷ ಅಷ್ಟೇ ದಮ್ ಬಿಡೋದು ಇರತ್ರಿ. ಇದರಲ್ಲಿನೇ ನೋಡ್ರಿ ನಾವು ಚಿಕನ್ ಈ ತರ ಪೂರ್ತಿ ಕುದಿಸ್ಕೊಂಡ್ ತಗೊಂಡೇವಿ ನೋಡ್ರಿ. ಇದು ನೋಡ್ರಿ ಈ ತರ ಫುಲ್ ಕುದಿಸ್ಕೊಂಡ್ ತಗೊಂಡೇವ್ರಿ ಚಿಕನ್. ಈಗ ಚಿಕನ್ ಅಂತೂ ನೋಡ್ರಿ ನಾವು ಪೂರ್ತಿ ಫ್ರೈ ಮಾಡಿ ತಗೊಂಡ್ವಿರಿ. ಈಗ ರೈಸ್ ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೋಸ್ಕರ ನೋಡ್ರಿ ಗ್ಯಾಸಿನ ಮ್ಯಾಗ ಒಂದು ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡಿದ್ರಿ. ಇದರಲ್ಲಿ ಮೊದಲಿಗೆ ನೀರ್ ಹಾಕೊಳ್ಳೋಣ್ರಿ. ಒಂದು 3 ಲೋಟ ಆದಷ್ಟು ನೀರ್ ಹಾಕೊಳ್ಳೋಣ್ರಿ. ನಾವು ನೋಡ್ರಿ 1 kg ರೈಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವ್ರಿ. ಇದ್ರೊಳಗೆ ನೋಡ್ರಿ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ನೋಡ್ರಿ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋರಿ. ಅಂದ್ರೆ ಯಾಕಂದ್ರೆ ನಾವು ರೈಸ್ ನೋಡ್ರಿ ನೀರ್ ಪೂರ್ತಿ ಬಸಸ್ಕೊಂಡ್ ತಗೊಂತೀವಲ್ರಿ, ಅದಕ್ಕೋಸ್ಕರ ಉಪ್ಪು ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ. ಇದ್ರ ಜೊತೆಗೆ ನೋಡ್ರಿ 2 ಹಸಿಮೆಣಸಿನಕಾಯಿ ಹಾಕೊಳ್ಳೋಣ್ರಿ ಇದರಲ್ಲಿ. ಇದ್ರ ಜೊತೆಗೆ ನೋಡ್ರಿ ಒಣ ಮಸಾಲೆಗಳು ಹಾಕೊಳ್ಳೋಣ್ರಿ. ಅದೇನಪ್ಪಾ ಅಂತಂದ್ರೆ 2 ಪಲಾವ್ ಎಲೆ ಹಾಕೊಳ್ಳೋಣ್ರಿ, 4 ಹಸಿರು ಏಲಕ್ಕಿ ಹಾಕೊಳ್ಳೋಣ್ರಿ, ಒಂದ್ ಸ್ವಲ್ಪ ನೋಡ್ರಿ ಜಾವಿತ್ರಿ ಇದನ್ನ ಹಾಕೊಳ್ಳೋಣ್ರಿ, 1 ಅಡವಿ ಏಲಕ್ಕಿ ಹಾಕೊಳ್ಳೋಣ್ರಿ, ಅರ್ಧ ಸ್ಪೂನ್ ನಷ್ಟ ಶಾಜೀರಿಗೆ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ 1 ಅನಾನಸ್ ಹೂ ಹಾಕೊಳ್ಳೋಣ್ರಿ, ಸ್ಟಾರ್ ಆನಿಸ್ ಅಂತಾರಲ್ರಿ ಅದನ್ನ ಹಾಕೊಳ್ಳೋಣ್ರಿ, 4 ಲವಂಗ ಹಾಕೊಳ್ಳೋಣ್ರಿ, 4 ಕಾಳು ಮೆಣಸು ಹಾಕೊಳ್ಳೋಣ್ರಿ, ಒಂದ್ ಸ್ವಲ್ಪ ದಾಲ್ಚಿನಿ. ಇದ್ರ ಜೊತೆಗೆ ನೋಡ್ರಿ 4 ಮರಾಠಿ ಮುಗ್ಗು ಅಂತಾರ ನೋಡ್ರಿ, ಕಬಾಬ್ ಚೀನಿ ಅಂತಾರ, ಇದನ್ನ ಹಾಕೊಳ್ಳೋಣ್ರಿ. ಈಗ ಇದನ್ನೆಲ್ಲ ಹಾಕಿ ನೋಡ್ರಿ ಇದನ್ನ ಒಂದು ಕುದಿ ಬರೋವರೆಗೂ ಪೂರ್ತಿ ಚಲೋತ್ತಿಗೆ ಹೈ ಫ್ಲೇಮ್ ಒಳಗೂ ಕುದಿಸ್ಕೊಳ್ಳೋಣ್ರಿ. ಇದು ಕುದಿಯೋ ಮಟ ನೋಡ್ರಿ ನಾವ್ ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡಕ್ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ರೈಸ್ ರೆಡಿ ಮಾಡ್ಕೊಳಕ್ ಒಂದು ನೀರ್ ಕುದಿಯೋ ಮಟ ಬಿಡೋಣ್ರಿ ಅದನ್ನ. ಈಗ ನೋಡ್ರಿ ಚಿಕನ್ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ್ರಿ. ಅದಕ್ಕೋಸ್ಕರ ನೋಡ್ರಿ ಒಂದ್ ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡೇನ್ರಿ. ನಾನ್ ನೋಡ್ರಿ ಅದರಲ್ಲಿ ಉಳ್ಳಾಗಡ್ಡಿ ಫ್ರೈ ಮಾಡಿ ತಗೊಂಡಿದ್ದೀರಿ. ಅದೇ ಪಾತ್ರೆನ ಬಿಸಿ ಮಾಡಾಕಿಟ್ಟ ಈಗ ಅದ್ರೊಳಗೆ ನೋಡ್ರಿ ನಾವು ಚಿಕನ್ ಫ್ರೈ ಮಾಡ್ಕೊಂಡಿವಲ್ರಿ ಅದನ್ನ ಎಣ್ಣೆ ಹಾಕೊಳ್ಳೋಣ್ರಿ. ಆ ಎಣ್ಣೆನೆ ಯೂಸ್ ಮಾಡತ್ತೀನ್ರಿ. ಒಂದ್ 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಅದ ನೋಡ್ರಿ ಬಿರಿಯಾನಿಗೆ ಎಷ್ಟು ಎಣ್ಣೆ ಹಾಕ್ತಿವಲ್ರಿ ಅಷ್ಟು ಚಲೋ ಆಗುತ್ತೆ ನೋಡ್ರಿ ಬಿರಿಯಾನಿ. ಒಂದ್ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಟೇಸ್ಟ್ ಆಗತ್ರಿ. ಈಗ ಎಣ್ಣೆ ಪೂರ್ತಿ ಬಿಸಿ ಆತ್ರಿ. ಈಗ ಇದ್ರೊಳಗ 2 ಪಲಾವ್ ಎಲೆ ಹಾಕೊಳ್ಳೋಣ್ರಿ, 4 ಹಸಿರು ಏಲಕ್ಕಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಒಂದ್ ಸ್ವಲ್ಪ ಜಾವಿತ್ರಿ ಹಾಕೊಳ್ಳೋಣ್ರಿ, ಒಂದ್ ಸ್ವಲ್ಪ ದಾಲ್ಚಿನಿ ಹಾಕೊಳ್ಳೋಣ್ರಿ, 1 ಅನಾನಸ್ ಹೂವು, ಹಾಗೇನೆ 1 ಅಡವಿ ಏಲಕ್ಕಿ, 4 ಲವಂಗ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಇವಾಗ ಇದನ್ನ ಒಂದ್ ಸ್ವಲ್ಪ ಫ್ಲೇವರ್ ಇರ್ಬೇಕು ನೋಡ್ರಿ, ಆತರ ಇದನ್ನ ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡ್ಕೊಂಡ್ರಿ ಇವಾಗ ಇದ್ರೊಳಗ ಒಂದ್ ಸ್ವಲ್ಪ ಇದನ್ನ ಹಾಕೊಳ್ಳೋಣ್ರಿ. ನಾವು ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕಿ ಇದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ತರ ಮಿಕ್ಸ್ ಮಾಡಿ ನೋಡ್ರಿ. ಈಗ ಇದ್ರೊಳಗ 1.5 ಚಮಚದಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನ ಪೂರ್ತಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈಗ ಇದ್ರೊಳಗ ಒಂದು 3 ಮೀಡಿಯಂ ಸೈಜ್ ಟಮಾಟಿ ನೋಡ್ರಿ ಈ ತರ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಟಮಾಟಿ ಒಂದ್ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡ್ರಿ, ಆ ತರ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಟಮಾಟಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಅದ್ರೊಳಗ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ಹಾಕೋದ್ರಿಂದ ನೋಡ್ರಿ ಜಲ್ದಿ ಸಾಫ್ಟ್ ಆಗ್ತದೆ ನೋಡ್ರಿ ಟಮಾಟಿ. ಈಗ ಉಪ್ಪು ಹಾಕಿ ನೋಡ್ರಿ ಈ ತರ ಮಿಕ್ಸ್ ಮಾಡಿ ಟಮಾಟಿ ಒಂದ್ ಸ್ವಲ್ಪ ಪೂರ್ತಿ ಸಾಫ್ಟ್ ಆಗೋದರ ಚಲೋದಾಗಿ ಬೇಯಿಸ್ಕೊಳ್ಳೋಣ್ರಿ. ಇದನ್ನ ಹೈ ಫ್ಲೇಮ್ ಒಳಗ ಮಿಕ್ಸ್ ಮಾಡ್ಕೊಂತಾನೆ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಟಮಾಟಿ ಒಂದ್ ಸ್ವಲ್ಪ ಸಾಫ್ಟ್ ಆದ್ರಿ. ಈಗ ಇದ್ರೊಳಗೆ ಮಸಾಲೆಗಳು ಹಾಕೊಳ್ಳೋಣ್ರಿ. ಅದೇನಪ್ಪಾ ಅಂತಂದ್ರ ಒಂದ್ ಅರ್ಧ ಚಮಚದಷ್ಟು ಜೀರಾ ಪೌಡರ್ ಹಾಕೊಳ್ಳೋಣ್ರಿ. ಜೀರಿಗೆ ಹುರಿಬಿಟ್ಟು ಪುಡಿ ಮಾಡಿರೋದ್ರಿ. ಒಂದ್ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಒಂದ್ ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಒಂದ್ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ್ರಿ. ಅಚ್ಚ ಖಾರದ ಪುಡಿ ನೋಡ್ರಿ ನಿಮ್ ಎಷ್ಟು ಖಾರ ತಿಂತೀವಿ ನೋಡ್ರಿ ಅದರ ಪ್ರಕಾರ ಹಾಕೋಬಹುದ್ರಿ. ಈಗ ನೋಡ್ರಿ ಇದನ್ನೆಲ್ಲ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ತರ ಮಸಾಲೆ ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ರೀ ಒಂದ್ ಅರ್ಧ ಚಮಚದಷ್ಟು ಬಿರಿಯಾನಿ ಮಸಾಲ ಹಾಕೊಳ್ಳೋಣ್ರಿ. ಚಿಕನ್ ಬಿರಿಯಾನಿ ಮಸಾಲ ಹಾಕೊಳ್ಳೋಣ್ರಿ. ಹಾಕೊಂಡಿದ್ರು ಕೂಡ ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದ್ರೊಳಗ ಒಂದ್ ಅರ್ಧ ಕಪ್ ನಷ್ಟು ಮೊಸರು ಹಾಕೊಳ್ಳೋಣ್ರಿ. ಮೊಸರು ನೋಡ್ರಿ ಈ ತರ ಪೂರ್ತಿ ಹಾಕೊಳ್ಳೋಣ್ರಿ. ಹಾಕೊಂಡ್ ನೋಡ್ರಿ ಮೊಸರು ಕೂಡ ಈ ತರ ಪೂರ್ತಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋ ತರ ಚಲೋತ್ನಾಗೆ ಬೇಯಿಸ್ಕೊಳ್ಳೋಣ್ರಿ. ಪೂರ್ತಿ ಲೋ ಫ್ಲೇಮ್ ಒಳಗ ನೋಡ್ರಿ ಮಸಾಲೆ ಈ ತರ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಮೊಸರು ಹಾಗೇನೆ ಮಸಾಲೆ ಪೂರ್ತಿ ಹಸಿ ವಾಸನೆ ಹೋತ್ ನೋಡ್ರಿ. ಈಗ ಇದ್ರೊಳಗೆ ಮೊದಲಿಗೆ ನೋಡ್ರಿ ನಾವು ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ನಾವು ನೋಡ್ರಿ 1 kg ಚಿಕನ್ಗೆ ಒಂದು 3/4 kg ಅಷ್ಟು ಉಳ್ಳಾಗಡ್ಡಿ ನೋಡ್ರಿ ಈ ತರ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡಿದ್ವಿ ನೋಡ್ರಿ. ಈ ತರ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ.
ಒಂದ್ ಸ್ವಲ್ಪ ಪುದೀನ ಹಾಕೊಳ್ಳೋಣ್ರಿ. ಇವೆರಡನ್ನು ಹಾಕಿ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಪುದೀನೂ ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡಿರಿ ಮಸಾಲೆ ಜೊತೆ. ಈಗ ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಒಂದ್ ಸ್ವಲ್ಪ ನೀರ್ ಹಾಕೊಂಡಿದ್ದನ್ನ ಹೈ ಫ್ಲೇಮ್ ಒಳಗನ ಈ ತರ ಮಿಕ್ಸ್ ಮಾಡಿ ಒಂದ್ ಕುದಿ ಬರೋರ್ಗು ಚಲೋತ್ನಾಗಿ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಗ್ರೇವಿ ಅಂತೂ ಕುದಿಲಿಕ್ ಬಿಡೋಣ್ರಿ ಅದನ್ನ. ಈಗ ನೋಡ್ರಿ ಇಲ್ಲಿ ನೀರ್ ಕುದಿ ಬರತೈತ್ರಿ. ಇದ್ರೊಳಗಿನ ನೋಡ್ರಿ ಮಸಾಲೆ ಏನ್ ಹಾಕಿದ್ವಲ್ರಿ ನಾವು ಒಣ ಮಸಾಲೆ ಇದನ್ನೆಲ್ಲ ತಕೊಂಡ್ಬಿಡೋಣ್ರಿ. ಅಂದ್ರೆ ಗ್ರೇವಿಯಲ್ಲಿ ಕೂಡ ಹಾಕೊಂಡಿದ್ದೀವಲ್ರಿ ಅದು ಬಾಯೊಳಗೆ ಬರುತ್ತೆ ಫ್ರೆಂಡ್ಸ್, ಚಲೋ ಆಗೋದಿಲ್ರಿ. ಅದಕ್ಕೋಸ್ಕರ ನೋಡ್ರಿ ಈ ತರ ತಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ಒಣ ಮಸಾಲೆ ಪೂರ್ತಿ ತಕೊಂಡಿದ್ದಾದ್ರಿ. ಈಗ ಇದ್ರೊಳಗ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರೆ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಹಾಗೇನೆ ಒಂದ್ ಸ್ವಲ್ಪ ಪುದೀನ ಹಾಕೊಳ್ಳೋಣ್ರಿ. ಹಾಕೊಂಡ್ ನೋಡ್ರಿ ಈಗ ಒಂದ್ ಅರ್ಧ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳೋಣ್ರಿ. ನೋಡ್ರಿ ಈ ತರ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳೋಣ್ರಿ. ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ನೋಡ್ರಿ ಅಕ್ಕಿ ಏನಿಲ್ರಿ ಬಿಡಿ ಬಿಡಿಯಾಗಿ ಚಲೋತ್ನಾಗಿ ಬರುತ್ತೆ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಇದರಲ್ಲಿ ಅಕ್ಕಿ ಹಾಕೊಳ್ಳೋಣ್ರಿ. 1 kg ಅಕ್ಕಿ ನೋಡ್ರಿ ಪೂರ್ತಿ ಈ ತರ ಸ್ವಚ್ಛಾಗಿ ರೆಡಿಯಲ್ಲಿ ತೊಳೆದು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಅಕ್ಕಿ ಪೂರ್ತಿ ಹಾಕಿದ್ದಾದ್ಮೇಲೆ ಇದರಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡು ನೋಡ್ರಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡೆ ಇದನ್ನ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಮಸಾಲೆ ಪೂರ್ತಿ ಚಲೋತ್ತಾಗಿ ಕುದ್ಬಿಟ್ಟೈತ್ರಿ. ಈಗ ಇದರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಪೂರ್ತಿ ಚಿಕನ್ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಈ ರೀತಿಯಾಗಿ ಪೂರ್ತಿ ಹಾಕೊಳ್ಳೋಣ್ರಿ. ಹಾಕೊಂಡ್ ನೋಡ್ರಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಪೂರ್ತಿ ಗ್ರೇವಿ ಜೊತೆ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ತರ ನೋಡ್ರಿ ಪೂರ್ತಿ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚಿಕನ್. ಈಗ ನೋಡ್ರಿ ಚಿಕನ್ ಈ ತರ ಮಸಾಲೆ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ. ಅಂದ್ರೆ ಗಟ್ಟಿಯಾಗಿ ಇರಬಾರ್ದು ನೋಡ್ರಿ ಇದು ಚಿಕನ್ ಗ್ರೇವಿ. ಅಂದ್ರೆ ನಾವು ದಮ್ ಬಿಡುವಾಗ ಅಕ್ಕಿ ಜೊತೆ ಪೂರ್ತಿ ಮಿಕ್ಸ್ ಆಗೋದಿಲ್ರಿ ಅದು. ಈ ತರ ಒಂದ್ ಸ್ವಲ್ಪ ನೀರ್ ಜೊತೆ ಇದ್ರೆ ಚಲೋತ್ತಾಗಿ ಮಿಕ್ಸ್ ಆಗತ್ತೆ ನೋಡ್ರಿ ಅಕ್ಕಿ ಜೊತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀರ್ ಹಾಕಿ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡೆ ಜಸ್ಟ್ ಒಂದ್ ಕುದಿ ಬರೋವರೆಗೂ ಒಂದ್ 2 ನಿಮಿಷ ಅಷ್ಟೇ ಕುದಿಸ್ಕೊಳ್ಳೋಣ್ರಿ ಇದನ್ನ ಹೈ ಫ್ಲೇಮ್ ಒಳಗನ. ಈಗ ನೋಡ್ರಿ ಅಕ್ಕಿ ಪೂರ್ತಿ ಕುದಿ ಬರತೈತ್ರಿ. ಈಗ ಇದನ್ನ ಇದೇ ತರ ಒಂದ್ 6 ರಿಂದ 7 ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ್ರಿ. ಅಂದ್ರೆ ನಾವು ಅಕ್ಕಿ ಪೂರ್ತಿ ಇದರಲ್ಲಿ ಒಂದು 90% ಪ್ಲಸ್ ಕುದಿಸ್ಕೋಬೇಕು ನೋಡ್ರಿ. ನಾವು ದಮ್ ಬಿರಿಯಾನಿ ಅಲ್ರಿ ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡತ್ತೇವಲ್ರಿ ಅದಕ್ಕೋಸ್ಕರ ಈ ನೀರೊಳಗನ ಅಕ್ಕಿ ಒಂದ್ 90% ಪೂರ್ತಿ ಕುದಿಸ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ನಾವು ಒಂದ್ ಅಕ್ಕಿನ ಒಂದ್ 6 ರಿಂದ 7 ನಿಮಿಷಗಳ ಕಾಲ ಪೂರ್ತಿ ಚಲೋತ್ತಾಗಿ ಬೇಯಿಸ್ಕೊಂಡಿ ನೋಡ್ರಿ. 90% ನಷ್ಟು ಬೇಯಿಸ್ಕೊಂಡ್ಬಿಟ್ಟೇವ್ ನೋಡ್ರಿ. ಈ ತರ ನೋಡ್ರಿ ಪೂರ್ತಿ ಬೇಯಿಸ್ಕೊಂಡ್ಬಿಟ್ಟೇವ್ರಿ. ಈಗ ಇದ್ರ ನೀರ್ ಪೂರ್ತಿ ಬಸದ್ಕೊಳ್ಳೋಣ್ರಿ. ಈಗ ನೋಡ್ರಿ ನಮ್ ಚಿಕನ್ ಗ್ರೇವಿನೂ ರೆಡಿ ಆಗೈತ್ರಿ. ಹಾಗೇನೆ ನೋಡ್ರಿ ರೈಸ್ ಕೂಡ ರೆಡಿ ಆಗಿದ್ರಿ. ಈಗ ದಮ್ ಬಿಟ್ಕೊಳ್ಳೋಣ್ರಿ. ದಮ್ ಬಿಡಕ್ ನೋಡ್ರಿ ಒಂದ್ ಪಾತ್ರೆ ತಗೊಂಡೇನ್ರಿ. ಮೊದಲಿಗೆ ಇದ್ರೊಳಗ ಒಂದ್ ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಅಂದ್ರೆ ಎಣ್ಣೆ ಹಾಕೋದ್ರಿಂದ ಹೊತ್ತೋದಿಲ್ಲ ನೋಡ್ರಿ ನಾವು ದಮ್ ಬಿಟ್ಟಾಗ. ಈ ತರ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಪೂರ್ತಿ ಹರಡಿಸ್ಕೊಳ್ಳೋಣ್ರಿ ಎಣ್ಣೆ. ಈಗ ರೀ ಮೊದ್ಲಿಗೆ ಇದ್ರೊಳಗ 1 ಲೇಯರ್ ರೈಸ್ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಪೂರ್ತಿ 1 ಲೇಯರ್ ರೈಸ್ ಹಾಕೊಳ್ಳೋಣ್ರಿ. ಈಗ ನೋಡ್ರಿ 1 ಲೇಯರ್ ಪೂರ್ತಿ ರೈಸ್ ಹಾಕೊಂಡಾದ್ರಿ. ಈಗ ಇದ್ರ ಮೇಲ್ಗಡೆ 1 ಲೇಯರ್ ಚಿಕನ್ ಗ್ರೇವಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಪೂರ್ತಿ ರೌಂಡ್ ಆಗಿ ಚಿಕನ್ ಗ್ರೇವಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ 1 ಲೇಯರ್ ಚಿಕನ್ ಗ್ರೇವಿ ಪೂರ್ತಿ ಹಾಕಿದ್ಮೇಲೆ ಇದ್ರ ಮೇಲ್ಗಡೆ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇನೆ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರೆ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಹಾಗೇನೆ ಒಂದ್ 4 ಎಲೆ ಪುದೀನ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ 1 ಸ್ಪೂನ್ ಅಷ್ಟು ಗ್ರೀನ್ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಒಂದ್ ಸ್ವಲ್ಪ ಗ್ರೀನ್ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಹಾಗೇನೆ ಯೆಲ್ಲೋ ಫುಡ್ ಕಲರ್ ಹಾಕೊಳ್ಳೋಣ್ರಿ ಒಂದ್ ಸ್ವಲ್ಪ. ನೀವು ಫುಡ್ ಕಲರ್ ಬೇಕಂದ್ರೆ ಹಾಕೋಬಹುದ್ರಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದ್ರಿ. ಈಗ ಮತ್ತೆ ನೋಡ್ರಿ ಈಗ ಉಳಿದಿರೋ ರೈಸ್ ಪೂರ್ತಿ ಹಾಕೊಳ್ಳೋಣ್ರಿ ಇದ್ರ ಮೇಲ್ಗಡೆ. ಈ ತರ ನೋಡ್ರಿ ಹಾಕೊಂಡು ಪೂರ್ತಿ ಈ ತರ ಹರಡಿಸ್ಕೊಳ್ಳೋಣ್ರಿ. ಹರಡಿಸ್ಕೊಂಡ್ರೆ ಮತ್ತೆ 1 ಲೇಯರ್ ಚಿಕನ್ ಗ್ರೇವಿ ಹಾಕೊಳ್ಳೋಣ್ರಿ ಇದ್ರ ಮೇಲ್ಗಡೆ. ಈ ತರ ನೋಡ್ರಿ ಚಿಕನ್ ಗ್ರೇವಿ ಹಾಕೊಳ್ಳೋಣ್ರಿ. ಈಗ ಚಿಕನ್ ಗ್ರೇವಿ ಈ ತರ ಪೂರ್ತಿ ಹಾಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ, ಹಾಗೇನೆ ಒಂದ್ 4 ಎಲೆ ಪುದೀನ, ಹಾಗೇನೆ ನೋಡ್ರಿ ಒಂದ್ ಸ್ವಲ್ಪ ಗ್ರೀನ್ ಫುಡ್ ಕಲರ್ ಹಾಕೊಳ್ಳೋಣ್ರಿ.
ಹಾಗೇನೆ ರೆಡ್ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ. ಈಗ ಇದ್ರೊಳಗೆ ಒಂದ್ ಸ್ವಲ್ಪ 2 ಹನಿ ಬಿರಿಯಾನಿ ಎಸೆನ್ಸ್ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಒಂದ್ 2 ಹನಿ ಹಾಕೊಳ್ಳೋಣ್ರಿ. ಇದು ಹಾಕೋದ್ರೆ ಬಿರಿಯಾನಿ ಸ್ಮೆಲ್ ಚಲೋ ಬರ್ತೈತಿ ನೋಡ್ರಿ ಫ್ರೆಂಡ್ಸ್. ಈಗ ಲಾಸ್ಟಿಗೆ ಇದರಲ್ಲಿ ಒಂದ್ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ್ರಿ. ಅಂತ ನೋಡ್ರಿ ಪೂರ್ತಿ ಸುತ್ತಲೂ ಈ ತರ ತುಪ್ಪ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಈ ತರ ಪೂರ್ತಿ ರೆಡಿ ಮಾಡ್ಕೊಂಡಿರಿ ನಾವ್ ಇವಾಗ. ಈಗ ಇದನ್ನ ಗ್ಯಾಸಿನ ಮ್ಯಾಗ ಇಟ್ಕೊಂಡ್ರಿ. ಇಟ್ಕೊಂಡು ನೋಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗ ಇದನ್ನ ಏನಿಲ್ಲ ಅಂದ್ರೆ ಒಂದ್ 20 ರಿಂದ 25 ನಿಮಿಷಗಳ ಕಾಲ ದಮ್ ಬಿಡೋಣ್ರಿ. ಆಗ ನಮ್ ಚಿಕನ್ ಬಿರಿಯಾನಿ ರೆಡಿ ಆಗತ್ತೆ ನೋಡ್ರಿ. ಈ ತರ ನೋಡ್ರಿ ಮುಚ್ಚಳ ಮುಚ್ಚಿ ಒಂದ್ 15 ರಿಂದ 20 ನಿಮಿಷಗಳ ಕಾಲ ದಮ್ ಬಿಡೋಣ್ರಿ. ಚಿಕನ್ ಟಿಕ್ಕಾ ಬಿರಿಯಾನಿ ಪೂರ್ತಿ ಚಲೋತ್ನಾಗಿ ದಮ್ ಮಾಡ್ಕೊಂಡಿವ್ರಿ. ಇದನ್ನ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿ ಒಂದ್ 10 ನಿಮಿಷಗಳ ಕಾಲ ಇದೇ ತರ ಬಿಟ್ಟಿದೀವಿ ನೋಡ್ರಿ. ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದೆ ನೋಡ್ರಿ ಚಿಕನ್ ಟಿಕ್ಕಾ ಬಿರಿಯಾನಿ. ಫುಲ್ ದಮ್ ಆಗ್ಬಿಟ್ಟಿದೆ ನೋಡ್ರಿ. ಈಗ ಇದನ್ನ ಈ ರೀತಿಯಾಗಿ ಸರ್ವ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ನಮ್ ಚಿಕನ್ ಟಿಕ್ಕಾ ಬಿರಿಯಾನಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ. ಅಕ್ಕಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಿಡಿ ಬಿಡಿಯಾಗಿ ಬಂದೈತಿ ನೋಡ್ರಿ. ನೀರು ಕುದಿ ಬರುವಾಗ ನೋಡ್ರಿ ಅರ್ಧ ನಿಂಬೆ ಹಿಂಡೋದ್ರಿಂದ ಈ ತರ ಬಿಡಿ ಬಿಡಿಯಾಗಿ ಬರುತ್ತೆ. ಹಾಗೆ ಚಿಕನ್ ಪೀಸ್ ಕೂಡ ನೋಡ್ರಿ ಎಷ್ಟು ಮಸ್ತಾಗಿ ಆಗಿದ್ದೀರಿ. ಟೇಸ್ಟ್ ಕೂಡ ಅಷ್ಟೇ ಚಲೋ ಆಗಿದ್ರಿ. ಹಾಗೆ ಸ್ಮೆಲ್ ಕೂಡ ನೋಡ್ರಿ ಅಷ್ಟೇ ಚಲೋ ಆಗಿದ್ದೀರಿ. ಇವತ್ತು ನಾವು ಮಾಡಿದ ಚಿಕನ್ ಟಿಕ್ಕಾ ಬಿರಿಯಾನಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ. ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡತ್ತೀರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ.